ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಲೀಡರ್. 60,000 ಕೋಟಿ ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕ. 60,000 ಕೋಟಿ ಬಡ ಕುಟುಂಬಗಳಿಗೆ ನೇರವಾಗಿ ಮುಟ್ತಕ್ಕಂಥ ಕೆಲಸ ಮಾಡಿರ್ತಕ್ಕ ಒಬ್ಬ ನಾಯಕರು. ಇವ್ರಿಗೆ ಹೆಂಗೋ ಒಂದು ಸಿಗಿಸ್ಬೇಕು, ಇವರಿಂದ ಇಲ್ಲಿ ಕಾಂಗ್ರೆಸ್ ವೀಕ್ ಆಗುತ್ತೆ, ಸರ್ಕಾರ ಬೆಳೆಸಬೇಕು ಅಂತ ಹೇಳಿ ಒಂದು ಹುನ್ನಾರ ನಡೀತಾನೆ ಇದೆ. ಅದು ಮೊದಲನೇ ವರ್ಷ ನಡೀತಾ ಇದೆ. ಈಗ ಸಿಕ್ತು ಒಂದು ಅವಕಾಶ ಮಾಡಲಿಕ್ಕೆ ಆಗಿರ್ತಕ್ಕಂಥ ಯಾವ್ದು ಹಗರಣನ ಲಿಂಕ್ ಎಲ್ಲಿಗೋ ತರ್ತಾ ಇದ್ದಾರೆ. ಸೊ ನನಗೂ ಅವ್ರ ಹತ್ರ ಕೆಲವು ಪ್ರಶ್ನೆಗಳಿದಾವೆ. ನಾನು ಮೊನ್ನೆ ಆ ಸದನದಲ್ಲಿ ಅದನ್ನ ಹೇಳಿದೆ. ಈಗ ನೀವ್ ಹೇಳ್ತಾ ಇದ್ದೀರಿ ಇದು ಬ್ಯಾಂಕ್ ಮುಖಾಂತರ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್. ಬ್ಯಾಂಕ್ ಇಸ್ ರೂಲ್ಡ್ ಬೈ ಹೋಮ್ ಸೆಂಟ್ರಲ್ ಗವರ್ಮೆಂಟ್. ಹೋಗಿರ್ತಕ್ಕಂಥದ್ದು ನ್ಯಾಷನಲೈಸ್ ಬ್ಯಾಂಕ್. ನ್ಯಾಷನಲೈಸ್ ಬ್ಯಾಂಕ್ ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ಎಲೆಕ್ಷನ್ ನಡೀತಾ ಇತ್ತು. ಎಲೆಕ್ಷನ್ ಅಲ್ಲಿ ನಿಮಗೆ ಗುರ್ತಿದೆ 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಕ್ ಬರಂಗಿಲ್ಲ. ಅದೇ ಬ್ಯಾಂಕ್ ನಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ನಲ್ಲಿ 50 ಕೋಟಿ FD ಆಗುತ್ತೆ, 50 ಕೋಟಿ ಅಮೌಂಟ್ಗೆ 45 ಕ್ರೋಸ್ ಲೋನು ಸಿಗುತ್ತೆ, ಹೋಗ್ತಾ ಇದೆ. ಇದು ನಿರ್ಮಲಾ ಸೀತಾರಾಮನ್ ನಾವು ಇನ್ವಾಲ್ವ್ ಮಾಡಬಹುದು. ಇದಕ್ಕೆ ನಿರ್ಮಲಾ ಸೀತಾರಾಮನ್ ಇನ್ವಾಲ್ವ್ ಮಾಡಬಹುದಾ? ಮಧ್ಯಪ್ರದೇಶದಲ್ಲಿ 7 ಲಕ್ಷ ಅಕೌಂಟಿಗೆ 7 ಲಕ್ಷ ಬೆನಿಫಿಷರಿ ಒಂದೇ ಫೋನ್ ನಂಬರ್ ನಲ್ಲಿ 35,000 ಕೋಟಿ ಹೋಗಿದೆ. 7 ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ನಲ್ಲಿ 5 ಲಕ್ಷ ರೂಪಾಯಿ ನಂಗೆ ಪ್ರಧಾನಮಂತ್ರಿ ಏನು ಇದು ಇನ್ಶೂರೆನ್ಸ್ ಯೋಜನೆ ಇದೆ, 35,000 ಕೋಟಿ ಹೋಗಿದೆ. ಇದು ಯಾರು ನರೇಂದ್ರ ಮೋದಿ ಸಾಹೇಬ್ರಿಗೆ ಹೇಳ್ಬೇಕಾ ನಾವೀಗ? ನೋಡಿ, ಹಗರಣ ಆಗಿರ್ತಕ್ಕಂಥದ್ದು ನಿಜ ಇದೆ, ತನಿಖೆ ನಡೀತಾ ಇದೆ. ಅದಕ್ಕೆ ಇದು ಒಂದೇ ಹಗರಣಕ್ಕೆ ಇತಿಹಾಸ ಇದೆ. ಯಾಕಂದ್ರೆ ಒಂದು ಕಡೆಯಿಂದ ED ಬಂದ್ಬಿಟ್ಟಿದೆ, ಒಂದ್ ಕಡೆಯಿಂದ CBI ಇದೆ, ಒಂದ್ ಕಡೆ SIT ಇದೆ. ಇದು ಒಂದೇ ಹಗರಣದಲ್ಲಿ ಕೇವಲ 2-3 ವಾರದಲ್ಲಿ 3 ಏಜೆನ್ಸಿ ಇದನ್ನ ಪತ್ತೆ ಹಚ್ಚಿ ನಡೆಸ್ತಾ ಇದೆ. ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ನೀವು? ಆಗ್ಲಾಗಲ್ಲ